ವರ್ಗದ ವಲಯ ಏನಿದೆ ಅವ್ರಿಗೆ ಖಂಡಿತವಾಗೂ ಕನೆಕ್ಟ್ ಆಗತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ನನಗ್ ಕನೆಕ್ಟ್ ಆಯ್ತು. ನಮ್ಮಪ್ಪ ಯಾವಾಗ ನಮ್ ಹತ್ರ ಹಣ ಇರ್ಲಿಲ್ಲ, ನಾವು ಏನಾದ್ರೂ ಕೇಳಿದ್ರೆ ಅವ್ರು ಕೊಡ್ಸಕ್ ಆಗ್ತಿರ್ಲಿಲ್ಲ. ಸೊ ಆ ದಿನಗಳೆಲ್ಲ ನನ್ಗೂ ಮೆಲ್ಕ್ ಹಾಕೊಂಡು ಬಂದಂಗಾಯ್ತು. ಅಫ್ಕೋರ್ಸ್ ಈ ತರ ಹಿಮ್ ಬಿದ್ದು ಕೇಳೋ ಅಷ್ಟು ಅಪ್ಪ ಕೈಗೆ ಸಿಕ್ತಿರ್ಲಿಲ್ಲ. ಬಟ್ ಆದ್ರೆ ಕೇಳ್ಬೇಕು ಅಂತ ಆಸೆ ಆದ್ರೂನು ಮನ್ಸಲ್ಲ ಇಟ್ಕೊಂಡು ಕೆಲವುದನ್ನ ನಾವು ಬೇಡ ಹೇಳ್ಕೊಳ್ಳೋದು, ಯಾಕಂದ್ರೆ ನಮ್ದು ದುಡ್ಡಿಲ್ಲ, ನಾವು ಬಡವರು ಅಂತ ಒಂದ್ ಫೀಲಿಂಗ್ ಇತ್ತು. ಬಟ್ ಯಾವತ್ತೂ ಆ ಫೀಲಿಂಗ್ ನನ್ ತಂದೆ ನಮ್ಮ ತಾಯಿ ಬಿಟ್ಕೊಟ್ಟಿಲ್ಲ. ನಾವ್ ಕೇಳಿದ್ದನ್ನ ಶ್ರಮ ಪಟ್ಟು ಕೊಡ್ಸಿದ್ದಾರೆ. ಸೊ ಹಾಗಾಗಿ ಅದೇ ಇದನ್ನ ರಿಫ್ಲೆಕ್ಷನ್ ನನಗೆ ನನ್ನ ಬಾಲ್ಯ ನೆನಪು ಮಾಡ್ಕೊಡ್ತು. ಇವ್ರ ಶ್ರಮಕ್ಕೆ ಇದಕ್ಕೆ ಒಳ್ಳೆ ಫಲಿತಾಂಶ ಕೊಡ್ಬೇಕು. ಮೀಡಿಯಾದವ್ರಾಗಿರ್ಬಹುದು, ಇದನ್ನ ಆದಷ್ಟು ಸ್ಪ್ರೆಡ್ ಮಾಡಿ. ಬಿಕಾಸ್ ಇವಾಗಿನ ಡಿಶುಮ್ ಕಾಲ ಅದು ಒಂದ್ ರಿಲ್ಯಾಕ್ಸೇಷನ್ ಕೊಡುವಂಥದ್ದು, ಒಂದು ರಿಯಾಲಿಟಿಯ ಬದುಕನ್ನ ತೋರಿಸುವಂತಹ ಸಿನಿಮಾ ಮಾಡಿದ್ದಾರೆ. ಆ ತಂಡಕ್ಕೆ ವಿಶ್ ಮಾಡ್ತಾ ಎಲ್ಲರೂ ಇವ್ರು ಹೇಳ್ದ ಹಾಗೆ ಪ್ರಚಾರ ಆದಷ್ಟು ವರ್ಡ್ ಆಫ್ ಮೌತ್ ನ ಅಷ್ಟು ದೊಡ್ಡ ಪ್ರಚಾರ ಬೇರೆ ಯಾವ್ದು ಇಲ್ಲ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಎಲ್ಲರೂ ಬಂದು ನೋಡಿ ಆದಷ್ಟು ಅಂತ ನೀವುಗಳು ಹೇಳ್ತಾ ಹೋದ್ರೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಪ್ರೊಡಕ್ಷನ್ಗೆ. ಇನ್ನೂ 10 ಸಿನಿಮಾಗಳು ಅವರು ಮಾಡೋದ್ ಧೈರ್ಯ ಬರುತ್ತೆ. ಪರಿಶ್ರಮ ಹಾಕಿರೋ ಸಂತೋಷ್ ಸುರೇಶ್ ನಿಮಗೂ ಒಳ್ಳೇದಾಗಲಿ ಅಂತ ತುಂಬಾ ಮುದ್ದ ಕಾಣ್ತಾನೆ, ತುಂಬಾ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾನೆ. ವೆರಿ ವೆರಿ ಗುಡ್ ಆಕ್ಟರ್ ಕಣೋ ನೀನು. ಥ್ಯಾಂಕ್ ಯು. ಟ್ಯಾಕ್ಸ್ ಶುರು ಆಯ್ತು.